ನೀನು ನೆನೆಸ್ಕೋತೀಯ ನನ್ನನ್ನು ಅಂತ ಹೇಳೋರು. ಆದರೂ ನನ್ನ ಮನಸ್ಸು ಒಪ್ಪಿಲ್ಲ ಸರ್. ಬಟ್ ನನ್ನನ್ನು ಕನ್ವಿನ್ಸ್ ಮಾಡಿದ್ದು ಜೈರಾಮ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು. ಅವರು ಒಂದು ಮಾತು ಹೇಳಿದರು, ಜಯಮಾಲಾ ನೀನು ಇದನ್ನು ಮಾಡು, ನಿನಗೆ ಯಾವತ್ತಾದರೂ ಈ ಸಿನಿಮಾ ನೋಡಿದಾಗ ನೀನು ರಶಸ್ ನೋಡ್ತೀಯ, ಅವಾಗ ನೋಡಿದಾಗ ನೀನು ಮಾಡಿದ್ದು ತಪ್ಪು ಅಂತ ಅನಿಸ್ಬಿಟ್ರೆ ನಾನು ವೃತ್ತಿಯೇ ಬಿಟ್ಬಿಡ್ತೀನಿ. ನಿನ್ನ ಬಗ್ಗೆ ಅಷ್ಟು ಗೌರವ ಬರುತ್ತೆ ಆ ದೃಶ್ಯದಲ್ಲಿ, ನಾನು ಆ ಥರ ನಿನಗೆ ಚಿತ್ರಿಸ್ತೀನಿ, ಡೋಂಟ್ ವರಿ ಅಂತ ಅಂದರು. ನನಗೆ ಅವರು ಕನ್ವಿನ್ಸ್ ಆಗ್ತಾಯಿಲ್ಲ, ನಾನು ಅದು ಸಿನಿಮಾ ಮಾಡಿದೆ. ಬಟ್ ಮಾಡುವಾಗೆಲ್ಲ ಮುಜುಗರದಿಂದನೇ ಮಾಡಿದೆ ಸರ್. ಅದೆಷ್ಟು ಎತ್ತರಕ್ಕೆ ಹೋಯಿತು ಆ ಸಿನಿಮಾ ಅಂತಂದರೆ, ಅದು ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಭಾಷೆಗೂ ಹೊರಟೋಯ್ತು. ಆ್ಯಂಡ್ 1-2 ಭಾಷೆಯಲ್ಲಿ ನನ್ನೇ ಕರೆದ್ರು ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಆಗ ನಾನು ಜಾಸ್ತಿ ಸಿನಿಮಾ ಮಾಡ್ತಿದ್ದೆ. ಸೊ ಈ ಥರ ಅಂತ ಭಾಳ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ನಾವು 3 ಜನ ಆದರೆ ಆ ಚಿತ್ರದ ನಂತರ ಬೆಳೆದ್ವಿ ಸರ್. ರಾಜನ್ ಸಿಂಗ್ ಬಾಬು ಅವರು, ಅಂಬರೀಷ್ ಅವರು, ನಾನು. ನಮಗೆ 3 ಜನಕ್ಕೆ ಮತ್ತೊಂದು ಬೇರೆ ಒಂದು ಬದುಕು ಹೆಚ್ಚಿನ ರೀತಿಯಲ್ಲಿ ಸಿಕ್ತು. ಇದೇ ಅಂಬರೀಷ್ ಅವರು ಅಜಿತ್ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ನಾವು ಗೋವಾದಲ್ಲಿ ಶೂಟಿಂಗು. ಈ ಮೋಟ್ರ್ ಬೋಟು ಸರ್, ನನಗೆ ಸ್ವಿಮ್ಮಿಂಗ್ ಬರಲ್ಲ. ನಾನು ಹೇಳಿದ್ದೆ ನನಗೆ ಸ್ವಿಮ್ಮಿಂಗ್ ಬರಲ್ಲ, ನಾನೇನಾದರೂ ಇದರೊಳಗಡೆ ಬಿದ್ದುಬಿಟ್ರೆ ನನಗೆ ಹೆದರಿಕೆ, ನನಗೆ ವಾಟರ್ ಫೋಬಿಯಾ, ನಂಗೆ ಬರಲ್ಲ ಸರ್, ನಂಗೆ ನೀರು ಅಂತ. ಕುತ್ಕೊಳ್ಳಮ್ಮ, ನಿಂಗೆ ಏನು ಮಾಡ್ತೀನಿ, ಕುತ್ಕೊಳ್ಳಮ್ಮ ನೀನು ಅಂತ ಹೇಳಿದ್ರು. ಆ ಯಪ್ಪ ಹೇಳಿದ್ರಲ್ಲ ಸರ್, ನನ್ನ ಮೆಲ್ಲ ಸರ್, ಅದು ಆ ಯಪ್ಪ ಭೂಮಿ ಮೇಲೆ 4 ಚಕ್ರದಲ್ಲಿ ಓಡಿಸ್ಕೊಂಡು ಹೋಗುವಾಗಲೇ ಗಾಡಿ ಆಕಾಶದಲ್ಲಿ ಹಿಂಗಿರುತ್ತೆ. 1 ಸೆಕೆಂಡ್ ಯೋಚನೆ ಮಾಡಿ ಸರ್. ಅವರು ನನಗೆ ಗೊತ್ತಿದ್ದಿಷ್ಟೇ ಸರ್, ಹಿಂಗೆ ಹೋದೆ, ನನಗೆ ಗೊತ್ತೇ ಇಲ್ಲ ಸರ್. ನಾನು 3 ದಿನ ಕೋಮತ್ತರ. ನನ್ನನ್ನು ಸಮುದ್ರದೊಳಗೆ ಹಾಕಿ, ನೀವು ತಮಾಷೆ ಹೇಳ್ತೀನಿ, ಹಾಕ್ಬಿಟ್ಟು ಅಲ್ಲೋದ್ರು ಎಲ್ಲ ಹೀರೋಯಿನ್ ಅಂದರೆ ಹಿಂಗೆ ನೋಡ್ತಂತೆ, ಅಯ್ಯೋ ಎಲ್ಲೋದ್ರು. ನಾನು ಪುಣ್ಯಕ್ಕೆ ನನ್ನನ್ನು ಅವರು ನನ್ನ ಗಾರ್ಡ್ ಬಂದು ನನ್ನನ್ನು ಬಚಾವ್ ಮಾಡಿ ನನಗೆ ಕಾನ್ಷಿಯಸ್ಸೇ ಹೋಗಿತ್ತು 3 ದಿನ ಸರ್. ಅಂದರೆ ಅಂಬರೀಷು ನಾನು ಎದ್ದ ಮೇಲೆ ನನ್ನನ್ನು ನಾನು ಸತ್ಗೆ ತಗೊಬಿಡ್ತಿದ್ದೆ ಕಣಮ್ಮ, ನಾನು ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ 3 ದಿನ ಆದಮೇಲೆ ಹೇಳ್ತಿದ್ಯಾ ನೀನು, ನನಗೆ ಗೊತ್ತೇ ಇಲ್ಲ, ನೀನು ನಾನು ಗಟ್ಟಿಯಾಗಿ ಇಟ್ಕೊಂಡ್ರೆ. ನಾನಂತೆ ಅಂಬರೀಷ್ ನಿಮ್ಮನ್ನು ಎಲ್ಲಿ ಇಟ್ಕೊಳ್ಳೋದು ಅಂಬರೀಷ್, ನೀವು ಆಕಾಶದಲ್ಲಿ ಅಲ್ಲ ಭೂಮಿಲೇ ಇರಲಿಲ್ಲ ಅಂದೆ, ನಾನು ನೀರಿನಲ್ಲಿ ಇದ್ದಲ್ಲಮ್ಮ ಅಂತ ಹೇಳಿ. ಹೀಗೆ ಸರ್ ಅಂಬರೀಷ್ ಅವರು ಅವ್ರ ಜೊತೆಯಲ್ಲಿ ಅಭಿನಯಿಸುವಾಗ ಪಾಪ ಮನಸ್ಸು ಮಾತ್ರ ಮಕ್ಕಳಿದ್ದ ಹಾಗೆ ಅವರಿಗೆ ಸರ್. ನಮ್ಮೆಲ್ಲ ಹೀರೋಗಳು ಒಳ್ಳೆಯವರು ಸರ್. ನಾನು ಶಿವರಾಜ್ಕುಮಾರ್ ಜೊತೆಯಲ್ಲೂ ಆ್ಯಕ್ಟ್ ಮಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲಿ ಪ್ರೇಮದ ಕಾಣಿಕೆಯಲ್ಲಿ ಮಗು ರಾಜ್ ಅಂತ ಒಂದು ಬಂತಲ್ಲ ಸರ್, ಅದು ನಾವೊಂದು 5 ಜನ ಹೆಣ್ಮಕ್ಳು ಒಂದು ಹಾಡಲ್ಲಿ ಮಾಡಿದ್ವಿ. ಪೂರ್ಣಿಮನ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀವಿ ಆ ಕುಟುಂಬದಲ್ಲಿ, ಆಯಿತಾ. ಎಲ್ಲರ ಜೊತೆನೂ ಮಾಡಿದ್ದೀವಲ್ಲ ಇಂಡಸ್ಟ್ರಿನಲ್ಲಿ, ಎಲ್ಲರೂ ಒಳ್ಳೆಯವರು ಸರ್. ತಾವು ಹೇಳಿದ್ರಿ ಪುಟ್ಟಣ್ಣ ಅವ್ರ ಜೊತೆಲಿ ತಮಗೆ ಅವ್ರ ನಿರ್ದೇಶನ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಕರ್ನಾಟಕದ ಅಥವಾ ಇಡೀ ಭಾರತದ ಚಿತ್ರರಂಗದ ಒಂದು ದೊಡ್ಡ ಹೆಸರು ಗಿರೀಶ್ ಕಾಸರವಳ್ಳಿ ಸರ್. ತಮ್ಮನ್ನು ಈಗ ನಾವು ಗಿರಿಕನ್ಯೆಯಿಂದ ತಾಯಿ ಸಾಹೇಬ ಅವರೆಗೂ ನೋಡ್ತೀವಿ. ಹೇಗಾಯಿತು ಮೇಡಮ್ ಇದು? ತಾವು ನಿರ್ಮಾಪಕಿ ಆಗಿದ್ದು ಹೇಗೆ, ಮತ್ತೆ ಇದು ಹೇಗಾಯಿತು? ನಿರ್ಮಾಪಕಿ ಆಗಿದ್ದು ಮೊದಲನೇ ಪಿಕ್ಚರ್ 86ರಲ್ಲಿ ಅಗ್ನಿ ಪರೀಕ್ಷೆ ಅಂತ ನನ್ನ ಮೊದಲನೇ ಸಿನಿಮಾ. ಶಂಕರ್ ನಾಗು, ಪ್ರಭಾಕರು, ಜಯಂತಿಯವರು, ಅಭಿನಯ ಅನೇಕರಿದ್ದಾರೆ ಸರ್. ಸುಂದರರಾಜ್ ಅವರಿದ್ದಾರೆ, ಆಯಿತಾ. ಇಂಥವ್ರು ಇಲ್ಲ ಅಂತಿಲ್ಲ ಸರ್, ಎಲ್ಲರೂ ಇದ್ದಾರೆ. ಅದು 22 ಜನ ಮೇಯ್ನ್ ಆರ್ಟಿಸ್ಟ್ಗಳಿದ್ದಾರೆ. ಆದರೆ ಅದು ರೀಮೇಕ್ ಫಿಲ್ಮ್ ಆಗಿದೆ, ಜಸ್ಟಿಸ್ ಚೌಧರಿ ಅಂತ, ಅದರದ್ದು ರೀಮೇಕು. ಆ ಸಿನಿಮಾ ಚೆನ್ನಾಗೂ ಹೋಯಿತು ಸರ್. ಆ ಸಿನಿಮಾ ಮೊದಲನೇದು 86ಅಲ್ಲಿ. ಅದಾದ ನಂತರ ನಾನು 92ರಿಂದ ವಾಣಿಜ್ಯ ಮಂಡಳಿಯಲ್ಲಿ ಆಫೀಸ್ ಬೇರರ್ ಆಗಿ ಕೆಲಸ ಮಾಡ್ತಿದ್ದೆ. ಪ್ರತಿ ಸಲ ಈ ಸಬ್ಸಿಡಿ ವಿಚಾರದಲ್ಲಿ ಸರ್ಕಾರದಲ್ಲಿ ಹೋದಾಗ ನಾನೇ ಅವ್ರ ಹತ್ರ ಹೋಗಿ ನಿಂತ್ಕೋತಿದ್ವಿ. ಅವರು ಚೆನ್ನಾಗಿ ಬೈಯೋರು, ಏನ್ರಿ ನೀವು ವಾಣಿಜ್ಯ ಮಂಡಳಿಯವ್ರು ಬಂದು ನಿಂತ್ಕೋತೀರ, ಒಂದು ಒಳ್ಳೆ ಸಿನಿಮಾ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿರಿ, ಏನನ್ನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದ ಸಬ್ಸಿಡಿ ಕೊಡ್ಬೋದು ಅಂತ ಹೇಳ್ತಿದ್ರು ಸರ್. ಅದು ನನಗೆಲ್ಲೋ ಒಂದು ಕಡೆ ಅದು
ಆಗ್ತಿತ್ತು ಸರ್. ನಾನು ಈ ಕಡೆ ಬಂದ ತಕ್ಷಣವೇ, ನಾನು ಥಾಮಸ್ ಡಿಸೋಜ ಅಂತ ನಾವಿಬ್ಬರು ಆಫೀಸ್ ಬೇರೆಯವರಾಗಿದ್ವಿ. ಅಲ್ಲ ಥಾಮಸ್, ನೀವು ಹೇಳ್ತಿಲ್ಲ ನಿಜ ಅಲ್ವ, ನಾವೇ ಒಳ್ಳೆ ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಒಂದೊಂದು ಸಲನೂ ನಾನು ಮೀಟ್ ಮಾಡಿದಾಗ ವೈಶಾಲಿ ನನ್ನ ಸ್ನೇಹಿತೆ, ನಾನು ಆಕೆಗೆ ಹೇಳ್ತಿದ್ದೆ, ವೈಶಾಲಿ ನಿನ್ನ ಗಂಡಂಗೆ ಹೇಳೇ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಕಣೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿಸು ಅಂತ. ಅದೇನೋ ನನ್ನ ಪುಣ್ಯಕ್ಕೆ ಸರ್ 97ರಲ್ಲಿ ಗಿರೀಶ್ ಕಾಸರವಳ್ಳಿಯವರು ಒಂದು ಇದಕ್ಕೆ ಕರೆದ್ರು, ನೀವು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರಲ್ಲ, ನಾವು ಮಾಡೋಣ ಅಂತ ಹೇಳಿದ್ರು. ಮೊದಲನೇದಾಗಿ ನಾನು ಮಾಡಬೇಕಾಗಿದ್ದು, ಅವರು ಆಯ್ಕೆ ಆಗಿದ್ದು ಸರ್ ಕತೆ ದ್ವೀಪ. ನಾನು ಆ ದ್ವೀಪದ ಕತೆ ನೋಡ್ಬಿಟ್ಟು ನಾನು ಹೇಳಿದೆ, ಸರ್ ನನ್ನ ವಯಸ್ಸಿಗೆ ಹೊಂದಲ್ಲ, ಇದಕ್ಕೆ ಸ್ವಲ್ಪ ಚಿಕ್ಕ ಹುಡುಗಿಯವರು ಹೀರೋಯಿನ್ ಬೇಕು, ನನಗೆ ಹೊಂದುವಂಥದ್ದು ಒಂದು ಪಾತ್ರ, ಒಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ. ಆಮೇಲೆ ಅವರು ಈ ತಾಯಿ ಸಾಹೇಬನ, ರಂಶಾ ಅವ್ರದ್ದು ತಾಯಿ ಸಾಹೇಬನ ಆಯ್ಕೆ ಮಾಡ್ತಾರೆ. ನನ್ನಲ್ಲಿತ್ತು ಅದು ನನ್ನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತೀನಿ. ಆ ಸಿನಿಮಾದ ಮೂಲಕ ನನಗೆ ಹೆಸರು ಬಂತು. ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೋಕ್ಕೆ ಒಂದು 46 ಕಂಟ್ರಿನ ನಾನು ಹೋಗಿ ರೆಪ್ರೆಸೆಂಟ್ ಮಾಡುವ ಹಾಗಾಯಿತು. ಹೆಸರು ತಂದುಕೊಡ್ತು. 25 ವರ್ಷ ಚಿತ್ರರಂಗದಲ್ಲಿದ್ದೆ, ನನಗೆ ಯಾವುದೇ ಒಂದು ಪ್ರಶಸ್ತಿ ಬಂದಿರಲಿಲ್ಲ. ಒಂದೇ ಸಲ ಒಂದು 24 ಪ್ರಶಸ್ತಿ, ಒಂದು ಸಿನಿಮಾ ಇಟ್ಕೊಂಡು ಇನ್ನೂ ಕೇಳ್ತೀಯ ನೀನು, ಇನ್ನೂ ಕೇಳ್ತೀಯ ತಗೋ ಅಂತ ಹೇಳ್ಬಿಟ್ಟು ಬಂತು. ನಾನು ಮರೀಲಿಕ್ಕಾಗೋದೇ ಇಲ್ಲ ಸರ್. ಆ ಥರದ ಒಂದು ಅನುಭವ ಒಂದು ತಾಯಿ ಸಾಹೇಬ ಕಟ್ಕೊಡ್ತು. ತಾಯಿ ಸಾಹೇಬ ನನಗೆ ತುಂಬ ಎಕ್ಸ್ಪೋಷರನ್ನು ಮತ್ತು ಒಳ್ಳೆಯ ಅನುಭವನ ಕಟ್ಕೊಡ್ತು. ನಂತರ ಇನ್ನೊಂದು ಸಿನಿಮಾ ಮಾಡಿದ್ವಿ, ತುತ್ತೂರಿಯನ್ನು ಮಾಡಿದಾಗಲೂ ಕೂಡ ನಮ್ಮ ಶೇಷಾದ್ರಿ ಅವರು ಒಂದು ಮಕ್ಕಳ ಕತೆ, ನೀವು ಬೆಂಗಳೂರಿನಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ಸರಿ, ಮಕ್ಕಳಿಗೆ ಆಟದ ಮೈದಾನಗಳಿಲ್ಲ. ಈ ಆಟದ ಮೈದಾನವನ್ನು ಕುರಿತಂತೆ ಮಾಡಿದಂಥ ಚಿತ್ರ. ಒಂದು ಆಟದ ಮೈದಾನದ ಬಗ್ಗೆ ಮಾಡ್ತೀನಿ ಇದ್ದಾಗ ಅದು ತುಂಬ ಖುಷಿಯಾಯಿತು. ಈ ಕಥೆಯದ್ದು ಪ್ರಸ್ತಾವನೆಯನ್ನು ನಮ್ಮ ಸುಬ್ರಹ್ಮಣ್ಯ ಅವರು ಇಲ್ಲೇ ಇದ್ದಾರೆ, ಅವರು ತಂದರು, ಈ ಥರದ್ದೊಂದು ಕತೆ ಮಾಡ್ತಿದ್ದಾರೆ ನೋಡಿ ಅಂತ. ನಾವು ಕರೆದು ಮಾತಾಡಿದ್ವಿ, ಸಿನಿಮಾನೇ ಆಗೋಗ್ಬಿಡ್ತು. ಅದಕ್ಕೂ ಕೂಡ ರಾಜ್ಯ ಪ್ರಶಸ್ತಿಗಳು ಬಂದವು. ಪ್ರಶಸ್ತಿಗಿಂತ ಹೆಚ್ಚಾಗಿ ಸರ್ ಆ ಸಿನಿಮಾದಲ್ಲಿ ಇವತ್ತು ಆ ಮಕ್ಕಳುಗಳೆಲ್ಲ ಮಾಡಿದ್ರಲ್ಲ, ಇವತ್ತು ಅವರೆಲ್ಲರೂ ಹೀರೋಗಳು, ಒಂದೊಂದು ಕ್ಷೇತ್ರದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. ಅದು ನಮಗೆ ಖುಷಿಯಾಗುತ್ತೆ. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಹೀಗೆ ಆ ಸಿನಿಮಾದ ಮುಖಾಂತರ 3ನೇ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಇದು 5ನೇದು 6ನೇದು ಕಾಯ್ತಾ ಇದ್ದೀನಿ ಸರ್. ನನ್ನ ಜೀವನದ ಕನಸು ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೆ, ರಾಣಿ ಅಬ್ಬಕ್ಕ ಮಾಡಬೇಕು ಅಂತ. ಇದು ನನ್ನ ಕನಸು. ನಾನು ಹೋಗೋ ಮುಂಚೆ ರಾಣಿ ಹಬ್ಬಕ್ಕ ಮಾಡಿ ಹೋಗಬೇಕು ಅಂತ ಹೇಳ್ಬಿಟ್ಟು ಬಹಳ ಕನಸು ಹೊತ್ತವಳು. ಬಹುಶಃ ಈ ಸಲ ನಾನು ಈ ಅವಧಿ ನಂತರ ಸರ್, ಈ ವಾಣಿಜ್ಯ ಮಂಡಳಿ ಈ ಅವಧಿ ನಮ್ಮ ಕೆಲಸಗಳೆಲ್ಲ ಮುಗಿಸಿದ ನಂತರ ಹಬ್ಬಕ್ಕನ ಕೈ ಹೋಗಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಿದ್ದೀನಿ. ಹಬ್ಬಕ್ಕ ಮಾಡಬೇಕು ಅಂತ ಆಸೆ ಇದೆ. ಇದು ನನ್ನ ಕನಸಿನ ಚಿತ್ರ ಸರ್. ಕನಸು